ಹಾಗೆ ಸಲ KCET ವಿದ್ಯಾರ್ಥಿಗಳಿಗೆ ವೆಲ್ಕಮ್. ಸೊ ಇವಾಗ KCET ವಿದ್ಯಾರ್ಥಿಗಳಲ್ಲಿರೋ ಗೊಂದಲ ಏನಂದರೆ ಅವರು ಎಕ್ಸಾಮ್ನ ನಡೆಸ್ತಾರಾ ಅಥವಾ ಇವಾಗ ಗ್ರೇಸ್ ಮಾರ್ಕ್ಸ್ನ ಕೊಡ್ತಾರಾ ಅಂತ. ಇದ್ರ ಬಗ್ಗೆ ಈ ವಿಡಿಯೋನಲ್ಲಿ ಸ್ಪಷ್ಟನೆಯನ್ನು ಕೊಡ್ತೀನಿ. ಸೊ ವಿಡಿಯೋನ ಕೊನೆ ತನಕ ನೋಡಿ ಆ್ಯಂಡ್ ಇಷ್ಟ ಆದರೆ ಒಂದು ದಯವಿಟ್ಟು ಲೈಕ್ ಮಾಡ್ಕೊಳ್ಳಿ ಆಯಿತಾ. ಇದ್ರ ಬಗ್ಗೆ ಮಾತಾಡಿರೋಂಥ ನಮ್ಮ ಉನ್ನತ ಶಿಕ್ಷಣರಾದಂಥ ಡಾಕ್ಟರ್ MC ಸುಧಾಕರ್ ಅವರು ಏನು ಹೇಳಿದ್ದಾರೆ ಅಂದರೆ ಇದ್ರ ಬಗ್ಗೆ ನಾವು ಒಂದು ಸ್ಪಷ್ಟ ಡಿಸಿಷನ್ನ ತಗೋತೀವಿ. ಇದ್ರ ಬಗ್ಗೆ ನಾವು ಕೂಡ ಒಂದು ಮೀಟಿಂಗ್ನಲ್ಲಿ ಪ್ರಸ್ತಾವನೆ ಮಾಡ್ತೀವಿ. ಅದೇ ರೀತಿ ಸಬ್ಜೆಕ್ಟ್ ಎಕ್ಸ್ಪರ್ಟ್ ಬಳಿ ಇದ್ರ ಬಗ್ಗೆ ನಾವು ಕರೆಕ್ಟಾಗಿ ಏನೇನಾಗಿದೆ ಅಂತ ಒಂದು ತಿಳ್ಕೊಂಡು ಅದ್ರ ಬಗ್ಗೆ ಒಂದು ಸ್ಪಷ್ಟ ಡಿಸಿಷನ್ನ ನಾವು ಕೊಡ್ತೀವಿ ಅಂತ ಡಾಕ್ಟರ್ MC ಸುಧಾಕರ್ ಅವರು ಹೇಳಿದ್ದಾರೆ. ಸೊ ಸ್ಟೂಡೆಂಟ್ ಫ್ರೆಂಡ್ಲಿಯಾಗಿಯೇ ನಾವು ಡಿಸಿಷನ್ ತಗೋತೀವಿ ಅಂತ ಕೂಡ ಹೇಳಿದ್ದಾರೆ. ಇನ್ನು ಕೆಲವು ವಿದ್ಯಾರ್ಥಿಗಳು ಕೇಳ್ತಾ ಇದ್ದೀರಾ ಎಕ್ಸಾಮ್ ಏನಾದರೂ ಆಗುತ್ತಾ ಅಂತ. ಸೊ ಇದ್ರ ಬಗ್ಗೆ ಡಾಕ್ಟರ್ MC ಸುಧಾಕರ್ ಅವರು ಏನೂ ಕೂಡ ಸ್ಪಷ್ಟತೆಯನ್ನು ಕೊಟ್ಟಿಲ್ಲ. ಅದೇ ರೀತಿ ನನಗನ್ಸೋ ಪ್ರಕಾರ ಏನು ಗೊತ್ತಾ, ಎಕ್ಸಾಮ್ ಆಗೋದಿಲ್ಲ ಅಂತ ನನಗನ್ಸುತ್ತೆ ಪರ್ಸ್ನಲ್ ಆಗಿ. ಯಾಕಂತಂದರೆ ಇವಾಗ ಎಲೆಕ್ಷನ್ಸ್ ಕೂಡ ನಡೀತಾ ಇದೆ, ಅದೇ ರೀತಿ ನೀಟ್ ಎಕ್ಸಾಮ್ಸ್ ಕೂಡ ಇದೆ. ಸೊ ಆದ್ದರಿಂದ ನನಗೆ ಅನಿಸೋ ಪ್ರಕಾರ ಎಕ್ಸಾಮ್ ಮಾಡೋದು ತುಂಬ ಕಷ್ಟ ಸಾಧ್ಯ. ಬಟ್ KEನವರು ಏನು ನಿರ್ಧಾರ ತಗೋತಾರೋ ಅಂತ ಗೊತ್ತಿಲ್ಲ. ಯಾವ ಡಿಸಿಷನ್ ಕೊಟ್ಟರು ಸ್ಟೂಡೆಂಟ್ಸ್ ಫ್ರೆಂಡ್ಲಿಯಾಗೇ ಇರುತ್ತೆ ಆಯಿತಾ. ಸೊ ಇದ್ರ ಬಗ್ಗೆ ನೀವು ಹೆಚ್ಚಾಗಿ ಟೆನ್ಷನ್ ಮಾಡ್ಕೋಬೇಡಿ. ಆರಾಮದಲ್ಲಿ ಏನು ನಿಮಗೆ ರಿಸಲ್ಟ್ ಏನಾದರೂ ಬರಲಿ, ಬಟ್ ಒಳ್ಳೆಯದಾಗೆ ಬರಲಿ ಅಂತ ಕೇಳ್ಕೊಳ್ಳಿ. ಸೊ ಇದು ಇವತ್ತಿನ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ನ ಮಾಡ್ಕೊಳ್ಳಿ. ಅದೇ ರೀತಿ ನಿಮ್ಮ ಫ್ರೆಂಡ್ಸಿಗೆ ಕೂಡ ಶೇರ್ ಮಾಡಿ, ಮಾಹಿತಿ ತುಂಬ ಜನಕ್ಕೆ ತಲುಪಲಿ.